ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಮೆಸೇಜ್ ಇದೆ, ಒಳ್ಳೆ ಮೆಸೇಜ್. ಸೂಪರ್ ಸಸ್ಪೆನ್ಸ್ ಆಗಿದೆ ಫಿಲಮ್, ಚೆನ್ನಾಗಿದೆ. ಸಸ್ಪೆನ್ಸ್ ಮೂವಿ ಸರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕೀಲವಾದ ಚಿತ್ರ, ಕೊನೆ ತನಕ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಒಂದು ಒಳ್ಳೆ ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್. ಅದ್ಭುತವಾಗಿದೆ ಸರ್, ಎಲ್ಲ ಕನ್ಫ್ಯೂಸ್ ಆಗುತ್ತೆ, ಬಟ್ ಕೊನೆ ತನಕ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಒಳ್ಳೆ ಮೂವಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ಕತೆ ಚೆನ್ನಾಗಿದೆ, ಮೈರ್ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. RR ಮೂವಿ ಥರ ಮಸ್ತಲ್ಲಿದೆ ನಮ್ಮ ಕನ್ನಡ ಮೂವಿ. ಆ್ಯಂಡ್ ಇವಾಗ ಮಾಡ್ತಿರೋ ಮೂವೀಸ್ ಎಲ್ಲ ನೋಡಬೇಕು. ಆ್ಯಂಡ್ ಕನ್ನಡ ಮೂವಿನ ನೋಡಿ ಥಿಯೇಟ್ರಿಗೆ ಬಂದು ವಿಸಿಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ. ಚೆನ್ನಾಗೈತೆ, ಸೂಪರ್ ಆಗಿದೆ. ನಾನು ಈ ಔಟೇಜ್ಮೆಂಟ್ ನೋಡಿ ಬಂದೆ ಸಿನಿಮಾಗೆ. ಹೊಸಬ್ರಹ್ಮಣ್ಯ ಥರ ಅಂತ ಹೇಳಿದ್ರು ಸರ್, ಚೆನ್ನಾಗಿ ಬಂದಿದೆ. ಸೈಲೆಂಟ್ ಮೂವಿ, ಕೂತ್ಕೊಂಡು ಚೆನ್ನಾಗಿ ಆರಾಮಾಗಿ ನೋಡ್ಬೋದು. ಯಾವುದೇ ಆಡಂಬರ ಇಲ್ಲ, ಥ್ರಿಲ್ಲಿಂಗ್ ಆಗಿ ಮಾಡಿದ್ದಾರೆ. ಹೊಸಬ್ರು ಡೈರೆಕ್ಟರ್ ಹೊಸರು ಇರ್ಬೋದು, ಹೀರೋನ ಹೊಸರು ಇರ್ಬೋದು, ನೀಟಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಚೆನ್ನಾಗಿ ನೋಡ್ಬೋದು. ಎಲ್ಲರೂ ಬಂದು ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಸೂಪರ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ ಸರ್, ಸಸ್ಪೆನ್ಸ್ ಮೂವಿ ಯಾರು ಇಷ್ಟಪಡ್ತಾರೋ ಅವರಿಗೆ ತುಂಬ ಸೆಟ್ ಆಗುತ್ತೆ. ಚೆನ್ನಾಗಿದೆ, ಭಯ ಆಗುತ್ತೆ, ಎಲ್ಲ ಫೀಲ್ ಚೆನ್ನಾಗಿದೆ ಸರ್. ಎಡಿಟಿಂಗು, ಕ್ಯಾಮ್ರಾ ವರ್ಕು, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇರೋದು ಒಂದೇ ಸಾಂಗು. ಆ ಒಂದು ಸಾಂಗ್ ಕೂಡ ಎಕ್ಸಲೆಂಟ್ ಆಗಿದೆ ಮೂವಿ. ಒನ್ ಟೈಮ್ ವಾಚು. ಈ ರೀತಿ ಮಾಡಿದ್ದಾರೆ, ಒಂದು ಸಿಂಪಲ್ ಆಗಿರೋ ಸ್ಟೋರಿನ ಆ ರೀತಿ ಎಡಿಟಿಂಗ್ ಮಾಡಿ, ಕ್ಯಾಮ್ರಾ ವರ್ಕ್ ಮಾಡಿ, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಆ ಥರ ಕೊಟ್ಟಿರೋದು ಇಸ್ ಅ ವೆರಿ ಹ್ಯೂಜ್ ಥಿಂಗ್. ಅದು ವೆರಿ ಸಿಂಪಲ್ ಸ್ಟೋರಿ, ಬಟ್ ಬ್ಯೂಟಿಫುಲ್ ಆಗಿ ತೆಗೆದಿದ್ದಾರೆ. ಲಾಸ್ಟ್ವರೆಗೂ ಆ ಸಸ್ಪೆನ್ಸು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಲಾಸ್ಟಲ್ಲಿ ಅದು ಒಂಥರ ಎಮೋಷ್ನಲ್ ಟಚ್ ಮಾಡಿ ತೊಗೊಂಡೋಗ್ತಾರೆ. ನಿಮಗೆ ಒಂದು ರೀತಿ ಕಣ್ಣಲ್ಲಿ ನೀರು ಬಂದು ಹೋಗೋ ಥರನೇ ಮಾಡ್ತಾರೆ. ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಮೂವಿ. ಒನ್ ಟೈಮ್ ವಾಚ್ ಗ್ಯಾರಂಟಿ, ಎಲ್ಲರೂ ಡೆಫಿನೆಟ್ಲಿ ನೋಡಿ ಒಂದ್ಸಲ. ಚೆನ್ನಾಗಿತ್ತು. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನಿಸ್ತು, ಬಟ್ ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಎಲ್ಲರೂ ಒಂದ್ಸಲಿ ನೋಡ್ಬೋದು. ಒಳ್ಳೆ ಪ್ರಯತ್ನ. ಯಂಗ್ ಡೈರೆಕ್ಟರ್ ಅಂತ ಹೇಳೋದು ಕೇಳ್ಪಟ್ಟೆ, ಬಟ್ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಚೆನ್ನಾಗಿದೆ, ನೋಡಿ ಎಲ್ಲರೂ. ಕನ್ನಡದವರು ಕನ್ನಡ ಸಿನಿಮಾನ ನೋಡಬೇಕು, ಒಂದ್ಸಲ ನೋಡ್ಬೋದು ಎಲ್ಲರೂ. ಬಟ್ ಒಂಥರ ಥ್ರಿಲ್, ಲಾಸ್ಟ್ ತನಕನೂ ಏನಾಗ್ತಾ ಇದೆ ಅಂತ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಒಂದೇ ಸಲ ಮೈ ಜುಮ್ ಅನ್ನೋದು ಆ ಲಾಸ್ಟ್ ಮೂಮೆಂಟಲ್ಲಿ. ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಲಾಸ್ಟ್ವರೆಗೂ ಸಸ್ಪೆನ್ಸ್ ಏನಾಗುತ್ತೆ ಅನ್ನೋದು ಲಾಸ್ಟ್ವರೆಗೂ ನಾವು ನೋಡಲೇಬೇಕು. ಆ್ಯಂಡ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಆಗಲಿ, ಒಂದೊಂದು ಸೀನ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಸಸ್ಪೆನ್ಸ್ ಲಾಸ್ಟ್ವರೆಗೂ ಮೈ ಜುಮ್ ಅನ್ನೋದಂತೂ ಗ್ಯಾರಂಟಿ. ಡಿಫ್ರೆಂಟ್ ಸ್ಟೋರಿ, ತುಂಬ ಚೆನ್ನಾಗಿದೆ. ಲಾಸ್ಟ್ವರೆಗೂ ನೋಡೋದು ಯಾರು ಏನು ಅರ್ಥ ಆಗಲ್ಲ, ಲಾಸ್ಟ್ ನೋಡೋದ್ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತೆ. ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯ್ತು? ಪಿಕ್ಚರಲ್ಲಿ ಲಾಸ್ಟ್ ಮದರ್ ಸೆಂಟಿಮೆಂಟು, ದುಡ್ಡು ಎಲ್ಲದಕ್ಕೂ ವ್ಯಾಲ್ಯೂ ಇಲ್ಲ, ಮದರ್ ಸೆಂಟಿಮೆಂಟ್ ಇಂಪಾರ್ಟೆಂಟ್ ಅಂತ ತುಂಬ ಚೆನ್ನಾಗಿದೆ. ಆಮೇಲೆ ಲಿಖಿತ್ ಕುಮಾರ್ ಇಸ್ ಎ ವೆರಿ ಗುಡ್ ಡೈರೆಕ್ಟರ್, ಪ್ರೊಡ್ಯೂಸರ್ ಶಿವಕುಮಾರ್ ಆ್ಯಂಡ್ ದಿ ಆ್ಯಕ್ಟರ್ ಮಾಹಿರ್. ಐ ಲೈಕ್ ದಿ ಹೋಲ್ ಫಿಲ್ಮ್. ಸೂಪರ್ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಬಹಳ ಚೆನ್ನಾಗಿದೆ. ಆ್ಯಕ್ಟಿಂಗ್ ಆ್ಯಂಡ್ ದ ಫೋಟೋಗ್ರಾಫಿ ಆ್ಯಂಡ್ ದ ಮ್ಯೂಸಿಕ್, ಟೂ ಗುಡ್. ರಿಯಲಿ ಫ್ಯಾಂಟಾಸ್ಟಿಕ್ ಫಿಲಮ್, ರಿಯಲಿ ಗುಡ್. ಗುಡ್ ಡೈರೆಕ್ಷನ್. ಲಿಖಿತ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸೂಪರ್, ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಟಿವಿ ಮೊಬೈಲ್ ಬಿಟ್ಟು ಒಂದು ಥಿಯೇಟರ್ ನೋಡಬೇಕು. ಹೊಸಬರಿಗೆ ಒಂದು ಅವಕಾಶ ಕೊಡಬೇಕು. ಥ್ಯಾಂಕ್ ಯು ಸರ್. ಇಟ್ಸ್ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಮಾಮ್ ಸೆಂಟಿಮೆಂಟ್ಸ್ ಚೆನ್ನಾಗಿದೆ. ನನ್ನ ಮಗನೇ ತುಂಬ ಚೆನ್ನಾಗಿದೆ. ಫಸ್ಟ್ ನಮ್ಮ ಹೀರೋ ಅಣ್ಣ ಮಾಹಿರ್ ಅಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಆಮೇಲೆ ನಮ್ಮ ಡೈರೆಕ್ಟರ್ ಲಿಖಿತ್ ಅವರು ಅಷ್ಟೇ ತುಂಬ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಮತ್ತು ಸಿನಿಮಾಟೋಗ್ರಫಿ ಕೂಡ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮಾಹಿರ್ ಮೊಯಿನುದ್ದೀನ್ ಇಸ್ ಅ ಸೂಪರ್ ಸ್ಟಾರ್. ನೈಸ್ ಮೂವಿ, ಎಕ್ಸಲೆಂಟ್. ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡೋರೆ. ಎಡಿಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಲಾಸ್ಟ್ 10 ಮಿನಿಟ್ಸಲ್ಲಿ ಸೂಪರ್, ಎಕ್ಸಲೆಂಟ್. ದರ್ ಇಸ್ ನೋ ವರ್ಡ್ಸ್ ಅಬೌಟ್ ಇಟ್. ಎಕ್ಸಲೆಂಟ್, ಚೆನ್ನಾಗಿದೆ. ಹೀರೋ ಕೂಡ ಚೆನ್ನಾಗಿ ಮಾಡೋರು. ಚೆನ್ನಾಗಿದೆ, ಹೀರೋ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಮೂವಿ ತುಂಬ ಚೆನ್ನಾಗಿತ್ತು. ಇವಾಗಿನ ಜನ್ರೇಷನಲ್ಲಿ ದುಡ್ಡಿಗೆ ಜಾಸ್ತಿ ವ್ಯಾಲ್ಯೂ ಕೊಟ್ಟು ವ್ಯಕ್ತಿಗಳಿಗೆ ಬೆಲೆನೇ ಕೊಡ್ತಿಲ್ಲ. ಬಟ್ ಅದ್ರ ಬಗ್ಗೆನೇ ಇಟ್ಕೊಂಡು ಮಾಡಿದ್ದಾರೆ. ಚೆನ್ನಾಗಿತ್ತು. ಹೀರೋನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್ ಫಿಲಮ್ ಅಂತೂ. ನೋಡ್ತಾ ಇದ್ರೆ ಇನ್ನು ನೋಡಬೇಕು ಅನ್ಸುತ್ತೆ. ಡೈರೆಕ್ಟ್ ಮಾಡಿದ್ದಾರೆ, ಅದು ಯಾವ ಥರ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ತಲೆ ಈಗಲೂ ಓಡಿಸಕ್ಕೆ. ಲಾಸ್ಟ್ವರೆಗೂ ನೋಡಬೇಕು ಅದು ಯಾವ ಥರ ಇದೆ ಅನ್ನೋದನ್ನೇ ನಾವು ಒಂದು ಸಸ್ಪೆನ್ಸ್ ಆಗಿದೆ ಸರ್. ಇನ್ನೂ ಒಂದ್ಸಲ ಅಲ್ಲ ಸರ್, ಇನ್ನೂ 3 ಸಲ ನೋಡಬೇಕು. ಆಕ್ಸಿಡೆಂಟ್ ಆಗುತ್ತಲ್ಲ ಸರ್ ಫಸ್ಟ್ ಆಫ್ ಆಲ್, ಅದು ಹೆಂಗೆ ಸರ್ ಒಳ್ಳೆ ದುಡ್ಡು ಚೆಲ್ಲ ಅಂದ್ಬಿಡ್ತು ಸರ್. ಚೆನ್ನಾಗಿದೆ, ಸೂಪರ್ ಸರ್, ಸೂಪರ್ ಚೆನ್ನಾಗಿದೆ ಮೂವಿ. ಲಾಸ್ಟ್ ತನಕ ಸಸ್ಪೆನ್ಸ್ ಚೆನ್ನಾಗಿ ಕಂಟಿನ್ಯೂ ಮಾಡಿದ್ದಾರೆ. ಹೊಸ ಡೈರೆಕ್ಟರ್ ಎಲ್ಲರನ್ನೂ ಸಪೋರ್ಟ್ ಮಾಡಿ. ಸೂಪರ್ ಆಗಿತ್ತು ಮೂವಿ ಮಾತ್ರ.
ಸೂಪರ್ ಆಗಿದೆ ಫಿಲಮ್, ಸೂಪರ್ ಆಗಿದೆ. ಸೂಪರ್ ಆಗಿ ಮಾಡೋರೆ, ಉದ್ದ ಮೂವಿ ಬೇರೆ ಲೆವೆಲ್ ಆಗೈತೆ. ಸೊ ನಾನೇನು ಗೊತ್ತಾ ಹೇಳೋದು, ದುಡ್ಡಿಗೆ ಆಸೆ ಪಡಬಾರ್ದು. ಲಾಸ್ಟಲ್ಲಿ ತಿನ್ನೋದು ಏನೂ ಸಿಗಲ್ಲ. ಸೊ ಪ್ರತಿಯೊಬ್ಬರು ಕೇಳ್ಕೊಳೋದಿಷ್ಟೇ, ಥಿಯೇಟ್ರಿಗೆ ಬಂದು ಮೂವಿನ ನೋಡ್ರಿ, ಕನ್ನಡ ಮೂವಿನ ಸಪೋರ್ಟ್ ಮಾಡಿ, ಕನ್ನಡ ಮೂವಿನ ಬೆಳೆಸಿ. ಅಮ್ಕು ಡುಮ್ಕು ಅಮ್ಮಾಲ್ ಡುಮ್ಮಾಲ್ ಇದೇ ಥರ ಪ್ರೀತಿ ಕೊಡ್ರಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಸೂಪರ್ ಆಗೈತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಸಕ್ಕತ್ತಾಗಿದೆ, ಎಡಿಟಿಂಗ್ ಸಕ್ಕತ್ತಾಗಿದೆ, ಫುಲ್ ಕಾಡಲ್ಲಿ ತೆಗ್ದಿದ್ದಾರೆ, ಮಸ್ತಾಗಿದೆ ಬ್ರೋ. ಲೊಕೇಶನ್ ಇಷ್ಟ ಆಗಿದೆ, ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡೋರೆ, ಕ್ರಿಯೇಟ್ ಅಂಟಿಸ್ಕೊಳೋದ್ರಿಂದ ಎಲ್ಲ ಚೆನ್ನಾಗಿ ಮಾಡೋರು, ಅದೇ ಹೇಳಿದ್ದೀನಿ. ಸೂಪರ್ ಆಗೈತೆ, ಎಲ್ಲ ಬಂದು ನೋಡಿ. ಚೆನ್ನಾಗಿದೆ ಕತೆ ಯಾವ ಥರ ರೇಟ್ ಮಾಡ್ಕೊಂಡು ಹೋಗುತ್ತೆ? ಕತೆ ಬಗ್ಗೆ ಏನು ಹೇಳ್ತೀರಿ? ಯಾವ ಥರ ರೇಟ್ ಮಾಡ್ಕೊಂಡು ಹೋಗುತ್ತೆ ಆಡಿಯನ್ಸ್ಗೆ? ಕತೆ ಸೂಪರ್ ಆಗಿದೆ, ನೀವು ಹೋಗೊಂದ್ಸಲಿ ನೋಡಿ. ನೋಡಿದ್ದೀವಿ ನಾವು. ಕತೆ ಚೆನ್ನಾಗಿಲ್ಲ, ಓನ್ಲಿ ಕುದುರೆ ಅಷ್ಟೇ. ಫಿಲಮ್ಮು ಚೆನ್ನಾಗಿದೆ. ಅಂದರೆ ಸ್ಟಾರ್ಟಿಂಗಿಂದ ನಾವು ಏನೋ ಆಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಹುಡುಗ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಮತ್ತು ಎಂಡಿಂಗು ತುಂಬ ಚೆನ್ನಾಗಿದೆ. ಒಳ್ಳೆ ಫ್ಯೂಚರ್ ಇದೆ ಹುಡುಗನಿಗೆ, ಹೀರೋಗೆ ತುಂಬ ಚೆನ್ನಾಗಿದೆ. ನಾಯರ್ ಮಾತ್ರ ಸೂಪರು, ಪವರ್ಫುಲ್ ಐಸು, ವಾಯ್ಸು, ಡಬ್ಬಿಂಗ್ ಎಲ್ಲ ಕ್ಲಾಸ್ ಆಗಿದೆ. ಅದು ಏನು ಮಾಯ ಸಾಂಗು ಅಲ್ಟಿಮೇಟ್ ಆಗಿದ್ದಾರೆ. ಒಳ್ಳೆ ಫ್ಯೂಚರ್ ಇದೆ ಸರ್. ಅವನು ಮತ್ತೆ ಬೇರೆ ಜಾನರಲ್ಲಿ, ಕನ್ನಡದಲ್ಲಿ ಇದೇ ಒಂದು ಸಪ್ರೇಟ್ ಜಾನರ್ ಇದೆ. ನಾವು ಕಾಡಲ್ಲಿ ಇದ್ದೀವೇನೋ, ಮಳೆಯಲ್ಲಿ ಸಿಕ್ಕಾಕೊಂಡಿದ್ದೀವೇನೋ ಅನ್ನೋ ಫೀಲಲ್ಲಿ ಅವರು ಕ್ಯಾಮ್ರಾ ವರ್ಕ್ ಎಲ್ಲ ಮಾಡಿದ್ದಾರೆ. ಕ್ಲಾಸ್ ವೆರಿ ಗುಡ್, ಆಲ್ ದ ಬೆಸ್ಟ್, ಸೂಪರ್. ಸಿನಿಮಾ ಹೊಸ ಪ್ರಯತ್ನ. ಏನು ಯುವ ನಿರ್ದೇಶಕರಾದ ಲಿಖಿತ್ ಕುಮಾರ್ ಅವರು ಕಥೆನ ಸರಳವಾಗಿ ಎಳೆದು ಕೊನೆ 15 ನಿಮಿಷ ಪ್ರೇಕ್ಷಕರನ್ನ ಸೀಟಿಗೆ ಅಂದುಕೊಂಡು ಕೂತ್ಕೊಂಡು ಫಿಲ್ಮ್ನ ಮುಗಿಸೋಂಥದ್ದು ಒಂದು ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಾಯಿ ಮಮತೆ ಹೇಳ್ತಾರಲ್ವ ಎಲ್ಲರೂ, ತಾಯಿ ಇದ್ದಾಗ ಮಕ್ಕಳ ಮೇಲೆ ಏನು ಒಂದು ಪ್ರೀತಿ ಕರುಣೆ ಎಲ್ಲ ತೋರಿಸ್ತಾರೆ. ಅವರು ದೊಡ್ಡವರು ಏನು ಹೇಳಿದ್ದಾರೆ, ತಾಯಿಯೇ ದೇವರಂದು ಏನು ಹೇಳಿದ್ದಾರೆ, ತಾಯಿ ಸತ್ತ ಮೇಲೇನೂ ಆ ಒಂದು ಪ್ರಯತ್ನ, ಆ ತಾಯಿ ಸತ್ತ ಮೇಲೇನೂ ಆ ಒಂದು ಪ್ರೀತಿ ಕರುಣೆ ಮಮತೆ ಅನ್ನೋದನ್ನು ಅವರು ಯಾವುದೋ ಒಂದು ರೂಪದಲ್ಲಿ ಬಂದು ಮಗನ ಯಾವ ರೀತಿ ಅವರು ರಕ್ಷಣೆ ಮಾಡ್ತಾರೆ, ಮತ್ತು ಮಗನಿಗೆ ಯಾವ ರೀತಿ ಪುನರ್ಜನ್ಮ ಕೊಡ್ತಾರೆ ಅಂದ್ಬಿಟ್ಟು ಯುವ ನಿರ್ದೇಶಕರಾದ ಲಿಖಿತ್ ಕುಮಾರ್ ಅವರು ತುಂಬ ಚೆನ್ನಾಗಿ ಕೊನೆ ಒಂದು 15-20 ನಿಮಿಷ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅವರಿಗೆ ಶುಭವಾಗಲಿ, ಅವರಿಂದ ಇನ್ನೂ ಒಳ್ಳೆ ಸಿನಿಮಾಗಳು ಬರಲಿ ಅಂದ್ಬಿಟ್ಟು ಅವ್ರಿಗೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಇಷ್ಟ ಆಯ್ತಪ್ಪ, ಒಳ್ಳೆ ಫೋಟೋಗ್ರಾಫಿ ಇದೆ ಮೇಡಮ್. ಸಿನಿಮಾ ಮೇಡಮ್ ಸಖತ್ತಾಗಿದೆ. ಇಟ್ಸ್ ವೆರಿ ಅಮೇಸಿಂಗ್ ಆ್ಯಂಡ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಲಾಸ್ಟ್ ಮೂಮೆಂಟ್ ತನಕ ಥ್ರಿಲ್ ಏನು ಅಂತ ಗೊತ್ತಾಗಲ್ಲ. ಡೈರೆಕ್ಷನ್ ಅಂತೂ ಸೂಪರ್. ಒಂದೊಂದು ಹ್ಯಾಂಡ್ ಬೈಟ್ ಮಾಡೋದು ಎಷ್ಟು ಸ್ಪೆಕ್ಯುಲೇಟೆಡ್ ಆಗಿ ತೆಗೆದಿದ್ದಾರೆ ಅಂದರೆ ದ ಡೈರೆಕ್ಷನ್ ಇಸ್ ವೆರಿ ಬಾಂಬರ್ಡ್ ಆ್ಯಂಡ್ ದ ಹೀರೋ ಹ್ಯಾಸ್ ಆಲ್ಸೋ ಗಿವನ್ ಇಸ್ ಬೆಸ್ಟ್ ಎಫರ್ಟ್ಸ್. ಮೂವಿ ಕೊನೆಯದು ಏನಂದರೆ ಕಾನ್ಸೆಪ್ಟು ತಾಯಿ ಪ್ರೀತಿ ಇಂಪಾರ್ಟೆಂಟ್ ಅನ್ನೋದು ತುಂಬ ಹಾರ್ಟ್ ಟಚಿಂಗ್ ಆಗಿದೆ. ದಟ್ ವಿ ಕಾಂಟ್ ಫರ್ಗೆಟ್ ಇಟ್. ನೈಸ್, ಯು ಹ್ಯಾವ್ ಟು ವಾಚ್ ಇಟ್.